ನಮಸ್ಕಾರ ಎಲ್ಲರಿಗೂ ಹಾಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ಒಂದು ಕ್ಲೀನ್ ಆದ ನೀಟ್ ಲೈಟ್ ಮೇಕಪ್ ಲುಕ್ ನಿಮ್ಮೆಲ್ರಿಗೂ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದು ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮ್ಮದು ಡ್ರೈ ಸ್ಕಿನ್ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ ಆಗಿದ್ದರೆ ಈ ವಿಡಿಯೋಲಿ ತೋರಿಸುವಂಥ ಸ್ಟೆಪ್ಸನ್ನೇ ನೀವು ಫಾಲೋ ಮಾಡಿ ಈ ರೀತಿಯ ಪ್ರಾಡಕ್ಟ್ಸನ್ನೇ ಯೂಸ್ ಮಾಡಿ ನಿಮಗೆ ಸೂಟ್ ಆಗುತ್ತೆ. ಸೊ ಬನ್ನಿ, ಮೊದಲನೇ ಸ್ಟೆಪ್ ಏನು ಅನ್ನೋದನ್ನು ನೋಡೋಣ. ಮೊದಲನೇ ಸ್ಟೆಪ್ ಆ್ಯಸ್ ಆಲ್ವೇಸ್ ನಾನು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ ಆನ್ ಕ್ಲೀನ್ ಫೇಸ್. ಸಿತಾಫಿಲ್ನ ಮಾಯ್ಶ್ಚರೈಸಿಂಗ್ ಲೋಷನ್ ಯೂಸ್ ಮಾಡ್ತೀನಿ. ಇದು ನನ್ನ ಡೈಲಿ ಮಾಯ್ಶ್ಚರೈಸರ್. ನಿಮಗೆ ಡೈಲಿಯಾಗಿ ಯಾವುದು ಸೂಟ್ ಆಗಿರುತ್ತೆ ನೋಡಿ, ಅದೇ ಮಾಯ್ಶ್ಚರೈಸರನ್ನು ನೀವು ಯೂಸ್ ಮಾಡ್ಬೋದು. ಈಗ ಮಾಯ್ಶ್ಚರೈಸರ್ ಹಾಕಿದ ಮೇಲೆ ನಾನು ಒಂದು ಫೇಸ್ ಆಯಿಲ್ನ ಯೂಸ್ ಮಾಡ್ತೀನಿ. ಇದು ಡಿಸ್ಕಿಸ್ನ ರೈನ್ಬೋ ಗ್ಲೋ ಆಯಿಲ್. ಇದು ಒಂದು 2 to 3 ಡ್ರಾಪ್ಸ್ ಅಷ್ಟೇ ತೊಗೊಂಡು ನಾನು ಫುಲ್ ಫೇಸ್ ಮೇಲೆ ಅಪ್ಲೈ ಮಾಡಿ ಆ್ಯಂಡ್ ಇದನ್ನು ನೀಟಾಗಿ ನನ್ನ ಕೈ ಬೆರಳಿಂದ ಬ್ಲೆಂಡ್ ಮಾಡ್ತೀನಿ. ಆ್ಯಂಡ್ ದಿಸ್ ಎನ್ಶೋರ್ಸ್ ಐ ಆಮ್ ಡಬಲ್ ಹೈಡ್ರೇಟೆಡ್. ನನ್ನ ಸ್ಕಿನ್ ಫುಲ್ ಹೈಡ್ರೇಟ್ ಆಗುತ್ತೆ ಆ್ಯಂಡ್ ಡ್ರೈನೆಸ್ ಇರೋದಿಲ್ಲ, ಒಂದು ಒಳ್ಳೆ ಬ್ಯೂಟಿಫುಲ್ ಗ್ಲೋ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ಇಸ್ ಟು ಪ್ರೈಮ್. ಎಲ್ಫ್ನ ಪೋರ್ಲೆಸ್ ಪಟಿ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ನನಗೆ ಎಲ್ಲೆಲ್ಲಿ ಪೋರ್ಸ್ ಇದೆ ನೋಡಿ ಅಲ್ಲಿ ಜಾಸ್ತಿ ಫೋಕಸ್ ಮಾಡ್ತೀನಿ. ಆ್ಯಂಡ್ ಈ ಒಂದು ಪ್ರೈಮರ್ ವರ್ಕ್ಸ್ ಬ್ರಿಲಿಯಂಟ್ಲಿ ಇಫ್ ಯು ಹ್ಯಾವ್ ಪೋರ್ಸ್ ಆ್ಯಸ್ ವೆಲ್ ಆ್ಯಸ್ ಟೆಕ್ಸ್ಚರ್ಡ್ ಸ್ಕಿನ್. ಯಾವತ್ತೂ ನೀವು ಪ್ರೈಮರ್ನ ಯೂಸ್ ಮಾಡಿನೇ ಆಮೇಲೆ ಮೇಕಪ್ ಮಾಡ್ಕೋಬೇಕು. ಪ್ರೈಮರ್ ಯೂಸ್ ಮಾಡಿಲ್ಲ ಅಂದರೆ ಮೇಕಪ್ ನೀಟಾಗಿ ಕಾಣೋದಿಲ್ಲ, ಸ್ಮೂತಾಗಿ ಕೂಡ ನೀವು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಈಗ ನೀವು ಫೌಂಡೇಶನ್ ಯೂಸ್ ಮಾಡ್ಬೋದು. ನನ್ನ ಫೌಂಡೇಶನ್ ನಾನಿವತ್ತು ಯೂಸ್ ಮಾಡ್ತಿರೋದು ಕೆ ಬ್ಯೂಟಿಯ ಫೌಂಡೇಶನ್ ಇನ್ ಶೇಡ್ 130Y. ಇದು ಒಂದು ನ್ಯಾಚುರಲ್ ಫಿನಿಶ್ ಕೊಡುತ್ತೆ. ಆ್ಯಂಡ್ ಇದನ್ನು ಬ್ಲೆಂಡ್ ಮಾಡಿದ ನಂತರ ನೀವು ನೋಡ್ಬೋದು ನನ್ನ ಓನ್ ಸ್ಕಿನ್ ಥರನೇ ಕಾಣಿಸ್ತಿದೆ. ಇನ್ಫ್ಯಾಕ್ಟ್ ಫೌಂಡೇಶನ್ ಹಾಕಿರೋ ಥರನೇ ಕಾಣಿಸ್ತಿಲ್ಲ. ಸೊ ಜಸ್ಟ್ 1 ಪಂಪ್ ನಾನು ಯೂಸ್ ಮಾಡಿದೆ ಮೊದಲು. ಮತ್ತೆ ಒಂಚೂರು ನನಗೆ ಎಲ್ಲೆಲ್ಲಿ ಎಕ್ಸ್ಟ್ರಾ ಕವರೇಜ್ ಬೇಕು ಅನಿಸುತ್ತೆ ನೋಡಿ, ಅಲ್ಲಿ ನಾನು ಮತ್ತೆ ಸ್ವಲ್ಪ ಹಾಕ್ಕೊಂಡು ಆ ಜಾಗದಲ್ಲಿ ಮಾತ್ರ ಹಾಕ್ಕೊಂಡು ಬ್ಲೆಂಡ್ ಮಾಡ್ತೀನಿ. ಈಗ ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ. ಲಾರಿಯಲ್ನ ಇನ್ಫ್ಯಾಲಿಬಲ್ ಫುಲ್ ವೇರ್ ಕನ್ಸೀಲರ್. ನನ್ನ ಶೇಡ್ 317 ಆಲ್ಮಂಡ್. ಸೊ ಕೆಲವೊಂದು ಕಡೆ ಎಕ್ಸ್ಟ್ರಾ ಕವರೇಜ್ ಬೇಕಾಗುತ್ತೆ ನಮಗೆ. ಎಲ್ಲೆಲ್ಲಿ ಕಪ್ಪು ಕಲೆಗಳಿದೆ ನೋಡಿ, ಕಣ್ಣಿನ ಸುತ್ತಲೂ, ಮೂಗಿನ ಸೈಡ್ಸಲ್ಲಿ ಹಾಗೂ ಬಾಯಿಯ ಸೈಡ್ಸಲ್ಲಿ. ಆ್ಯಂಡ್ ಈಗ ನಾನು ಮೊದಲು ಯೂಸ್ ಮಾಡಿದಂಥ ಕನ್ಸೀಲರ್ಗಿನ ಲೈಟರ್ ಶೇಡ್ ಆಫ್ ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ. ಇದರ ಶೇಡ್ ಬಂದುಬಿಟ್ಟು ಆ್ಯಂಬರ್. ಅದೇ ಲೋರಿಯಲ್ನ ಇನ್ಫ್ಯಾಲಿಬಲ್ ಕನ್ಸೀಲರ್. ಸೊ ಇದು ನನ್ನ ಫೇಸ್ನ ಹೈಲೈಟ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದೀನಿ. ಸೊ ಹೀಗೆ ಹೈಲೈಟ್ ಮಾಡಿದಾಗ ನಾನು ಹೈಲೈಟ್ ಮಾಡಿದಂಥ ಫೀಚರ್ಸ್ ಮಾತ್ರ ಎದ್ದು ಕಾಣುತ್ತೆ, ಫುಲ್ ಫೇಸ್ ಬ್ರೈಟಾಗಿ ಕಾಣೋದಿಲ್ಲ. ಇದು ನನ್ನ ಫೇಸ್ ಮೇಲೆ ಒಂದು ಒಳ್ಳೆಯ ಸ್ಟ್ರಕ್ಚರ್ ಕ್ರಿಯೇಟ್ ಆಗುತ್ತೆ, ಡೆಫಿನೇಷನ್ ಕೂಡ ಸಿಗುತ್ತೆ. ಈಗ ಲ್ಯಾಕ್ಮೆ 95ನ ಫಿನಿಷಿಂಗ್ ಪೌಡರ್ನ ತೊಗೊಂಡು ನಾನು ಕನ್ಸೀಲರ್ನ ಎಲ್ಲೆಲ್ಲಿ ಅಪ್ಲೈ ಮಾಡಿದೆ ನೋಡಿ ಅಲ್ಲಿ ಮಾತ್ರ ಮೇನ್ಲಿ ಸೆಟ್ ಮಾಡ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕನ್ಸೀಲರ್ ಕ್ರೀಸ್ ಆಗೋದಿಲ್ಲ ಆ್ಯಂಡ್ ಮೇಕಪ್ ನೀಟಾಗಿ ಸೆಟ್ ಆಗುತ್ತೆ ಪೌಡರ್ ಅಪ್ಲೈ ಮಾಡೋದ್ರಿಂದ. ಈಗ ಶುಗರ್ನ ನಾನು ಐಬ್ರೋ ಪೆನ್ಸಿಲ್ನ ತೊಗೊಂಡು ಐಬ್ರೋಗೆ ಶೇಪ್ ಕೊಡ್ತಿದ್ದೀನಿ ಆ್ಯಂಡ್ ಗ್ಯಾಪ್ಸ್ನ ಕೂಡ ಫಿಲ್ ಮಾಡ್ತೀನಿ. ಮೊದಲು ನಾನು ಐಬ್ರೋ ಹೇರ್ನ ನೀಟಾಗಿ ಕೆಳಗಡೆ ಕೋಮ್ ಮಾಡ್ಕೊಳ್ತೀನಿ, ಆಗ ಮೇಲೆ ಶೇಪ್ ಕೊಡ್ಬೋದು ಆ್ಯಂಡ್ ಗ್ಯಾಪ್ಸ್ ಕೂಡ ಕಾಣಿಸುತ್ತೆ. ಆ ಗ್ಯಾಪ್ಸ್ನ ನೀವು ಫಿಲ್ ಮಾಡ್ಬೋದು ಈ ರೀತಿಯಲ್ಲಿ. ಈಗ ಐಬ್ರೋ ಹೇರ್ನ ಮೇಲಕ್ಕೆ ಕೋಮ್ ಮಾಡ್ತೀನಿ. ಸೊ ಅದರಿಂದನೇ ಸ್ಪೂಲ್ ಇರುತ್ತೆ, ನೀವು ನೋಡ್ಬೋದು, ಅದರಿಂದನೇ ನೀವು ಕೋಮ್ ಮಾಡ್ಬೋದು. ಈಗ ಕೆಳಗಡೆ ನಾನು ಶೇಪ್ ಕೊಡ್ಬೋದು ಆ್ಯಸ್ ವೆಲ್ ಆ್ಯಸ್ ಫಿಲ್ ಕೂಡ ಮಾಡ್ಬೋದು. ಸೊ ಇದು ಒಂದು ಈಸಿಯೆಸ್ಟ್ ಟೆಕ್ನಿಕ್ ಆಫ್ ಡಿಫೈನಿಂಗ್ ಯುವರ್ ಐಬ್ರೋಸ್. ಇದನ್ನು ಪ್ರಾಕ್ಟೀಸ್ ಮಾಡಿ ತುಂಬ ನ್ಯಾಚುರಲ್ ಆಗಿ ನೀವು ಫಿಲ್ ಮಾಡ್ಬೋದು, ನ್ಯಾಚುರಲ್ ಆಗಿ ಕಾಣಿಸೋ ರೀತಿಯಲ್ಲಿ ನೀವು ಫಿಲ್ ಮಾಡ್ಬೋದು. ಈಗ ಅದರಿಂದ ಇರುತ್ತಲ್ಲ ಸ್ಪೂಲಿ, ಅದನ್ನೇ ತೊಗೊಂಡು ನೀಟಾಗಿ ಒಂದು ಸರಿ ಕೋಮ್ ಮಾಡ್ತೀನಿ. ಇದು ನೀಟಾಗಿ ಬ್ಲೆಂಡೆಡ್ ಆಗಿ ಕಾಣುತ್ತೆ, ನ್ಯಾಚುರಲ್ ಆಗಿ ಕಾಣುತ್ತೆ. ವೆಟ್ ಆ್ಯಂಡ್ ವೈಲ್ಡ್ನ ಈ ಒಂದು ನ್ಯೂಡ್ ಐ ಪೆನ್ಸಿಲ್ನ ತೊಗೊಂಡು ನಾನು ವಾಟರ್ ಲೈನ್ ಮೇಲೆ ಅಪ್ಲೈ ಮಾಡ್ತಿದ್ದೀನಿ. ಈಗ ನಾನು ಬ್ಲ್ಯಾಕ್ ಕಾಜಲ್ ಏನಕ್ಕೆ ಆಗ್ತಿಲ್ಲ, ಈ ರೀತಿ ಒಂದು ನ್ಯೂಡ್ ಐ ಪೆನ್ಸಿಲ್ ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ನ್ಯೂಡ್ ಐ ಪೆನ್ಸಿಲ್ ಹಾಕೋದ್ರಿಂದ ನಿಮ್ಮ ಕಣ್ಣು ಬ್ರೈಟಾಗಿ ಕಾಣುತ್ತೆ. ಸೊ ಹೀಗೆ ಕೈ ಬೆರಳು ಹಿಟ್ಟು ಮಾಡಿದ್ರಿಂದ ಸ್ವಲ್ಪ ಫಿಂಗರ್ ಮಾರ್ಕ್ ಇತ್ತು, ಅದನ್ನು ನೀಟಾಗಿ ಒಂದು ಸರಿ ಬ್ಲೆಂಡ್ ಮಾಡಿಬಿಟ್ಟೆ. ಈಗ ನೆಕ್ಸ್ಟ್ ಐಲೈನರ್ ಅಪ್ಲೈ ಮಾಡ್ತಿದ್ದೀನಿ. ಫೇಸಸ್ ಕ್ಯಾನಡಾನ ಲಿಕ್ವಿಡ್ ಐಲೈನರ್ ಯೂಸ್ ಮಾಡ್ತೀನಿ. ಈಗ ನೋಡಿ, ನಿಮಗೆ ನಾನು ಯೂಸ್ ಮಾಡಿದಂಥ ನ್ಯೂಡ್ ಐ ಪೆನ್ಸಿಲ್ ನಿಮ್ಗೆ ಇಷ್ಟ ಆಗೋದಿಲ್ಲ ಅಂದರೆ, ಇಲ್ಲ ನೀವು ಬರೀ ಐಲೈನರ್ ಅಪ್ಲೈ ಮಾಡ್ತೀರಾ, ಇಲ್ಲ ಬರೀ ಕಾಜಲ್ ಅಪ್ಲೈ ಮಾಡ್ತೀರಾ ಅಂದರೆ ಇಟ್ ಇಸ್ ಲೆಫ್ಟ್ ಟು ಯು. ಸೊ ಎನಿವೇಸ್ ಫೇಸ್ ಮೇಕಪ್ ಮುಗಿದ ನಂತರ ನೀವು ಐ ಮೇಕಪ್ ನಿಮ್ಗೆ ಹೆಂಗೆ ಇಷ್ಟ ಬರುತ್ತೆ ಹಂಗೆ ಮಾಡ್ಕೋಬೋದು. ಐಲ್ಯಾಶಸ್ನ ಕರ್ಲ್ ಮಾಡ್ತಿದ್ದೀನಿ ಆ್ಯಂಡ್ ಫಾರ್ ಮಸ್ಕಾರಾ ನಾನು ಶುಗರ್ನ ಲಿಮಿಟ್ಲೆಸ್ ಮಸ್ಕಾರಾ ಯೂಸ್ ಮಾಡ್ತಿದ್ದೀನಿ. ಇದು ಒಂದು ಒಳ್ಳೆ ಲಿಫ್ಟ್ ಕೊಡುತ್ತೆ ನಿಮ್ಮ ಲ್ಯಾಶಸ್ಗೆ ಆ್ಯಸ್ ವೆಲ್ ಆ್ಯಸ್ ವಾಲ್ಯೂಮ್ ಕೂಡ ಕೊಡುತ್ತೆ.
ಈಗ ಕಾಂಟೋರ್ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈಗ ನೀವು ನೋಡ್ತಿರೋದು ನನ್ನ ಫೇಸ್ ಮೇಕಪ್ ಮಾಡೋದಕ್ಕಿಂತ ಮೊದಲು ನೀವು ನೋಡ್ಬೋದು ನಿಮ್ಮ ಫೇಸ್ ಮೇಲೆ ನ್ಯಾಚುರಲ್ ಆಗಿ ಈ ರೀತಿ ಶ್ಯಾಡೋಸ್ ಕ್ರಿಯೇಟ್ ಆಗುತ್ತೆ ಚಿಕ್ ಬೋನ್ಸ್ ಮೇಲೆ ಹಾಗೂ ಮೂಗಿನ ಸೈಡಲ್ಲಿ. ಇದೆಲ್ಲ ಈ ಫೀಚರ್ಸ್ ಏನಾಗುತ್ತೆ ಅಂದರೆ ಈ ಒಂದು ನ್ಯಾಚುರಲ್ ಶ್ಯಾಡೋ ನೀವು ಫೌಂಡೇಶನ್ ಹಾಕಿದ ನಂತರ ಕವರ್ ಆಗಿಬಿಡುತ್ತೆ. ಈಗ ನಾನು ಕನ್ಸೀಲರ್ನಿಂದ ಹೈಲೈಟ್ಸ್ ಮಾಡಿರೋದ್ರಿಂದ ಸ್ವಲ್ಪ ಲೈನ್ಸ್ ಕಾಣಿಸ್ತಿದೆ, ಅದರ್ವೈಸ್ ನಿಮಗೆ ಆ ಲೈನ್ಸ್ ಕಾಣೋದೇ ಇಲ್ಲ. ಸೊ ಆ ಒಂದು ನ್ಯಾಚುರಲ್ ಶ್ಯಾಡೋ ನಿಮಗೆ ಮುಖದ ಮೇಲೆ ಎಲ್ಲಿ ಬೀಳುತ್ತೆ ನೋಡಿ, ಚೀಕ್ ಬೋನ್ಸ್ ಮೇಲೆ, ಜಾ ಲೈನ್ ಮೇಲೆ ಹಾಗೂ ಮೂಗಿನ ಸೈಡ್ಸಲ್ಲಿ. ಇಲ್ಲಿ ನಾವು ಮತ್ತೆ ಆ ಡೆಫಿನೇಷನ್ನ ನಾವು ವಾಪಸ್ ತರಬೇಕು ನಮ್ಮ ಫೇಸ್ ಮೇಲೆ. ಕೆಲವರಿಗೆ ಹಣೆ ಉದ್ದ ಇರುತ್ತೆ ಅಂಥವರು ಈ ರೀತಿ ಹೇರ್ ಲೈನ್ಸ್ ಮೇಲೆ ಕೂಡ ಕಾಂಟೋರ್ನ ಅಪ್ಲೈ ಮಾಡ್ಬೋದು. ಈಗ ಒಂದು ಕಾಂಟೋರ್ನ ಬ್ಲೆಂಡ್ ಮಾಡೋದಕ್ಕೆ ನಾನು ನನ್ನ ವೆಟ್ ಬ್ಯೂಟಿ ಬ್ಲೆಂಡರ್, ಆಲ್ಮೋಸ್ಟ್ ಫುಲ್ ಕ್ರೀಮ್ ಪ್ರಾಡಕ್ಟ್ಸ್ ಅಪ್ಲೈ ಮಾಡೋದಕ್ಕೆ ನಾನು ಯಾವ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡಿದೆ ನೋಡಿ ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಕಾಂಟೋರ್ನ ಫೇಸ್ನ ಸ್ಲಿಮ್ ಆಗಿ ಕಾಣೋದು ಕೂಡ ಕಾಂಟೋರ್ನ ಅಪ್ಲೈ ಮಾಡ್ತೀವಿ. ಈ ರೀತಿ ಕಾಂಟೋರ್ ಮಾಡಿದಾಗ ಆಟೋಮ್ಯಾಟಿಕ್ಕಾಗಿ ಫೇಸ್ ಸ್ಲಿಮ್ ಆಗಿ ಕಾಣುತ್ತೆ. ಫಾರ್ ಬ್ಲಷ್ ನಾನು ಶುಗರ್ನ ಕ್ರೀಮ್ ಬ್ಲಷ್ ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ. ಸೊ ಇದು ನಾನು ಕಾಂಟೋರ್ ಎಲ್ಲ ಅಪ್ಲೈ ಮಾಡಿದೆ ನೋಡಿ ಅದರ ಮೇಲೆ ಅಪ್ಲೈ ಮಾಡಬೇಕು ಇದೇ ರೀತಿಯಲ್ಲಿ. ಸೊ ಬ್ಯೂಟಿ ಬ್ಲೆಂಡರ್ನ ಹಿಂದ್ಗಡೆ ಭಾಗನ ತೊಗೊಂಡು ನಾನು ಬ್ಲಷ್ನ ಬ್ಲೆಂಡ್ ಮಾಡ್ತಿದ್ದೀನಿ. ಯಾಕಂದರೆ ಇದು ಸ್ವಲ್ಪ ದಪ್ಪ ಇರುತ್ತೆ, ರೌಂಡಾಗಿರುತ್ತೆ, ಈಸಿಯಾಗಿ ನೀವು ಬ್ಲಷ್ನ ಬ್ಲೆಂಡ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ನೋಡಿ ಎಷ್ಟು ಕ್ರೀಮಿ ಆಗಿದೆ, ಸ್ಮೂತಾಗಿದೆ. ಇನ್ಫ್ಯಾಕ್ಟ್ ಬ್ಯೂಟಿ ಬ್ಲೆಂಡರ್ ಒಂದು ಸರಿ ಇಟ್ಟಿದ ತಕ್ಷಣವೇ ಪ್ರಾಡಕ್ಟ್ ಮೇಲೆ ಎಷ್ಟು ನೀಟಾಗಿ ಬ್ಲೆಂಡ್ ಆಗಿಬಿಡ್ತು ಅಂತ. ಇಟ್ ಈಸ್ ಗಿವಿಂಗ್ ಮೀ ಅ ಬ್ಯೂಟಿಫುಲ್ ಫ್ಲಶ್ ಆಫ್ ಪಿಂಕ್ ಆ್ಯಂಡ್ ಇಟ್ಸ್ ಲುಕಿಂಗ್ ಸೋ ಗಾರ್ಜಿಯಸ್ ಆ್ಯಂಡ್ ಬ್ಯೂಟಿಫುಲ್. ಫೌಂಡೇಶನ್ ಹಾಕಿಲ್ಲ ಅಂದರೆ ಈ ಬ್ಲಷ್ನ ನೀವು ಈಸಿಯಾಗಿ ನಿಮ್ಮ ಕೈ ಬೆರಳಿಂದಾನೇ ಬ್ಲೆಂಡ್ ಮಾಡ್ಬೋದು. ಇಟ್ ಈಸ್ ದ್ಯಾಟ್ ಈಸಿ ಆ್ಯಂಡ್ ದ್ಯಾಟ್ ಕ್ವಿಕ್. ಈಗ ಹೈಲೈಟರ್ಗೆ ಮತ್ತೆ ನಾನು ಶುಗರ್ನ ಸ್ಟಿಕ್ ಹೈಲೈಟರನ್ನೇ ಯೂಸ್ ಮಾಡ್ತಿದ್ದೀನಿ. ಹೈಲೈಟರ್ ಫೇಸ್ನ ಹೈಯೆಸ್ಟ್ ಪಾಯಿಂಟ್ಸ್ ಮೇಲೆ ಅಪ್ಲೈ ಮಾಡಬೇಕು. ಸೊ ಫೇಸ್ನ ಹೈಯೆಸ್ಟ್ ಪಾಯಿಂಟ್ಸ್ ಅಂದರೆ ಏನು, ನಿಮ್ಗೆ ಎಲ್ಲೆಲ್ಲಿ ಬೋನ್ ಹೈಯಾಗಿ ಫೀಲ್ ಆಗುತ್ತೆ ನೋಡಿ ನಿಮ್ಮ ಫೇಸ್ ಮೇಲೆ, ಅಲ್ಲಿ ನೀವು ಹೈಲೈಟರ್ನ ಅಪ್ಲೈ ಮಾಡೋದು. ಈ ಒಂದು ಹೈಲೈಟರ್ ಕೂಡ ನೀವು ಫೌಂಡೇಶನ್ ಹಾಕಿಲ್ಲ ಅಂದರೆ ಈಸಿಯಾಗಿ ಕೈ ಬೆರಳಿಂದಾನೇ ಬ್ಲೆಂಡ್ ಮಾಡ್ಬೋದು. ಫೌಂಡೇಶನ್ ಹಾಕಿದರೆ ಜಸ್ಟ್ ಹಾಗೆ ಒಂದು ಸರಿ ಪ್ಯಾಟ್ ಮಾಡಿದ್ರೆ ನೀಟಾಗಿ ಸ್ಪ್ರೆಡ್ ಆಗಿಬಿಡುತ್ತೆ. ಈ ರೀತಿ ಬ್ಯೂಟಿ ಬ್ಲೆಂಡರಿಂದ ಕೂಡ ಬ್ಲೆಂಡ್ ಮಾಡ್ಬೋದು. ಸೊ ಇದು ಕೂಡ ನೀಟಾಗಿ ಮೆಲ್ಟ್ ಆಗಿಬಿಡುತ್ತೆ ನಿಮ್ಮ ಸ್ಕಿನ್ ಮೇಲೆ. ನ್ಯಾಚುರಲ್ ಆಗಿ ವಿತಿನ್ ಗ್ಲೋ ಬರ್ತಿರೋ ಥರ ಕಾಣುತ್ತೆ. ಶುಗರ್ನ ಎಲ್ಲ ಈ ಒಂದು ಕ್ರೀಮ್ ಸ್ಟಿಕ್ಸ್ ತುಂಬಾ ಚೆನ್ನಾಗಿದೆ. ಈಗ ಲಿಪ್ಸ್ಟಿಕ್ಕಿಗೆ ಒನ್ ಆಫ್ ಮೈ ಗೋ ಟು ಲಿಪ್ಸ್ಟಿಕ್, ನ್ಯೂಡ್ ಲಿಪ್ಸ್ಟಿಕ್, ಇದು ವೆಟ್ ಆ್ಯಂಡ್ ವೈಲ್ಡ್ನ ಗಿವ್ ಮಿ ಮೊಖ ಅನ್ನುವಂಥ ಒಂದು ನ್ಯೂಡ್ ಲಿಪ್ಸ್ಟಿಕ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಜಾಸ್ತಿ ನಾನು ಈ ಒಂದು ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ. ಈಗ ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದೆ ಇದು. ಈಗ ಫೇಸ್ನ ಫುಲ್ ಸೆಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಈ ಎಲ್ಲ ಸ್ಟೆಪ್ಸ್ನ ನೀವು ಫಾಲೋ ಮಾಡಿ ನೀಟಾಗಿ ಸೆಟ್ಟಿಂಗ್ ಸ್ಪ್ರೇ ಹಾಕಿಲ್ಲ ಅಂದರೆ ಇಟ್ ಈಸ್ ಜಸ್ಟ್ ವೇಸ್ಟ್. ಸೊ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡೋದ್ರಿಂದ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗುತ್ತೆ, ನೀಟಾಗಿ ಸೆಟ್ ಆಗುತ್ತೆ ನಿಮ್ಮ ಮೇಕಪ್ ಜಾಸ್ತಿ ಹೊತ್ತು ಕೂಡ ಇರುತ್ತೆ. ಸೊ ಈಗ ಫುಲ್ ಫೇಸ್ ಮೇಕಪ್ ಆಗಿದ ನಂತರ ನೀವು ನೋಡ್ಬೋದು ಎಷ್ಟು ಲೈಟಾಗಿ ಕಾಣಿಸ್ತಿದೆ. ಇಷ್ಟೆಲ್ಲ ಸ್ಟೆಪ್ಸ್, ಇಷ್ಟೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ಮೇಲೂ ಕೂಡ ಇಟ್ ಈಸ್ ಲುಕಿಂಗ್ ಸೋ ಲೈಟ್ ಆ್ಯಂಡ್ ನಾನ್ ಕೇಕಿಯಾಗಿ ಕಾಣಿಸ್ತಿಲ್ಲ. ಎಷ್ಟು ನೀಟಾಗಿ ಫ್ಲಾಲೆಸ್ ಆಗಿ ಬ್ಲೆಂಡೆಡ್ ಮೇಕಪ್ ಥರ ಕಾಣಿಸ್ತಿದೆ ನೀವು ನೋಡ್ಬೋದು. ಸೊ ಇದಿಷ್ಟೇ ಇವತ್ತಿನ ಈ ಒಂದು ಈ ವಿಡಿಯೋಲಿ ಯೂಸ್ ಮಾಡಿದಂತೆಲ್ಲ ಪ್ರಾಡಕ್ಟ್ಸ್ ಲಿಂಕ್ ನಿಮಗೆ ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಚೆಕ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋಲಿ ಸಿಗೋಣ. ಟೇಕ್ ಕೇರ್. ಬಾಯ್.